ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸರ್ ಈ ಗಲಾಟೆ ಬಗ್ಗೆ. ಮಾಡಲಿ ಅವರು ವಿಜೇಂದ್ರ ಆಪ್ತಿದ್ದಾಗಲೇ ಏನೂ ಮಾಡಿಲ್ಲ ಅವರು. ಅವರೇ ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ಈ ಪರಿಸ್ಥಿತಿ ಬರ್ತಿಲ್ಲ. ಬರೀ ಕಠಿಣ ಕ್ರಮ ಕೈಗೊಳ್ತೀನಿ ಅಂದ್ರು ಗೃಹ ಮಂತ್ರಿಗಳು. ನಾಮಕಾವಸ್ಥೆ ಭೇಟಿ ಅಂದ್ರೆ ಅವಾಗ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಇದ್ದಾಗ ಗೃಹ ಮಂತ್ರಿಗಳು ಏನ್ ಹೇಳ್ತಿದ್ರು, ಕಠಿಣ ಕ್ರಮ. ಹಿಂಗಾಗಿ ಬಿಜೆಪಿ ಹಣೆ ಬಾರಿ ಇಲ್ಲಿಗೆ ಬಂದಾಗ ವಿಜೇಂದ್ರ ಅವ್ರ ಅಪ್ಪನೇ ಕಾರಣ ಮಾತಾಡಲ್ಲ. ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ, ಮಸೀದಿ ಒಳಗಡೆ ಎಲ್ಲ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಸರ್. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ನಾವು ಎಲ್ಲ ಕಡೆ ಅದರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಜನರು ಜಾಗೃತಿ ಮಾಡ್ತಾ ಇದ್ದೀವಿ. ಅವರಿಗೆ ಭಯ ಬಂದಿದೆ, ಕಾಂಗ್ರೆಸ್ನವರಿಗೆ, ಮುಸ್ಲಿಮರಿಗೆ ಭಯ ಬಂದಿದೆ. ಯಾಕೆಂದರೆ ಇಷ್ಟು ದಿವಸ ಏನಾಗಿತ್ತು, SIR ಇಲ್ಲಾರ್ದಾಗ ಸತ್ತವರು ಓಟ್ ಸಹಿತ ಹಾಕ್ತಿದ್ರು. ನಾನು ವಿಜಯಪುರ ನಗರದಲ್ಲೇ ಸುಮಾರು 15-16 ಸಾವಿರ ಸತ್ತವರು ಅದಾರೆ. ಅವ್ರನ್ನ ಬುರ್ಕ ಹಾಕೊಂಡು ಓಟ್ ಹಾಕಿದ್ದಾರೆ. ಈಗ ಅವ್ರಿಗೆ ಭಯ ಬಂದ ಸತ್ತವ್ರ ಓಟ್ ಈಗ ಕಟ್ ಆಗಿಬಿಡ್ತದೆ, ಅವ್ರ ಮತದಾನ ಕಡಿಮೆ ಆಗ್ತದೆ. ಪಶ್ಚಿಮ ಬಂಗಾಳದ ಹಂಗೆ ಇವನು ಸರಿಯಾಗಿ ಹಂಗೆ ಇವತ್ತು ಇಟ್ಟಾರಲ್ಲ ಅಲ್ಲಿ ಮುಖ್ಯಮಂತ್ರಿಗಳು, ಆ ಪರಿಸ್ಥಿತಿ ಬರ್ತದೆ ತಳಿ ಸ್ವತಃ ಮುಖ್ಯಮಂತ್ರಿನೇ ಸಪೋರ್ಟ್ ಕೊಡ್ತಾ ಇದ್ದಾರೆ. ಮಸೂತಿಯಲ್ಲಿ ಕೂತು ನೀವು ಮಾಡ್ರಿ, ನೀವು ಗುಂಪಾಗಿ ಮನೆಗೆ ಹೋಗ್ಬೇಕತ್ತಿದೆ. ವಿಜೇಂದ್ರ ಅವರು ಬಂದಿದ್ರು, ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸರ್ ಈ ಗಲಾಟೆ ಬಗ್ಗೆ. ಮಾಡಲಿ ಅವರು ವಿಜೇಂದ್ರ ಆಪ್ತಿದ್ದಾಗಲೇ ಏನೂ ಮಾಡಿಲ್ಲ ಅವರು. ಅವರೇ ಕಂಟ್ರೋಲ್ ಮಾಡಿದ್ದಾರೆ ಅಂದ್ರೆ ಈ ಪರಿಸ್ಥಿತಿ ಬರ್ತಿಲ್ಲ. ಬರೀ ಕಠಿಣ ಕ್ರಮ ಕೈಗೊಳ್ತೀನಿ ಅಂದ್ರು ಗೃಹ ಮಂತ್ರಿಗಳು. ನಾಮಕಾವಸ್ಥೆ ಭೇಟಿ ಅಂದ್ರೆ ಅವಾಗ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಇದ್ದಾಗ ಗೃಹ ಮಂತ್ರಿಗಳು ಏನ್ ಹೇಳ್ತಿದ್ರು, ಕಠಿಣ ಕ್ರಮ. ಹಿಂಗಾಗಿ ಬಿಜೆಪಿ ಹಣೆ ಬಾರಿ ಇಲ್ಲಿಗೆ ಬಂದಾಗ ವಿಜೇಂದ್ರ ಅವ್ರ ಅಪ್ಪನೇ ಕಾರಣ ಮಾತಾಡಲ್ಲ. ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ, ಮಸೀದಿ ಒಳಗಡೆ ಎಲ್ಲ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಸರ್. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ನಾವು ಎಲ್ಲ ಕಡೆ ಅದರ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಜನರು ಜಾಗೃತಿ ಮಾಡ್ತಾ ಇದ್ದೀವಿ. ಅವರಿಗೆ ಭಯ ಬಂದಿದೆ, ಕಾಂಗ್ರೆಸ್ನವರಿಗೆ, ಮುಸ್ಲಿಮರಿಗೆ ಭಯ ಬಂದಿದೆ. ಯಾಕೆಂದರೆ ಇಷ್ಟು ದಿವಸ ಏನಾಗಿತ್ತು, SIR ಇಲ್ಲಾರ್ದಾಗ ಸತ್ತವರು ಓಟ್ ಸಹಿತ ಹಾಕ್ತಿದ್ರು. ನಾನು ವಿಜಯಪುರ ನಗರದಲ್ಲೇ ಸುಮಾರು 15-16 ಸಾವಿರ ಸತ್ತವರು ಅದಾರೆ. ಅವ್ರನ್ನ ಬುರ್ಕ ಹಾಕೊಂಡು ಓಟ್ ಹಾಕಿದ್ದಾರೆ. ಈಗ ಅವ್ರಿಗೆ ಭಯ ಬಂದ ಸತ್ತವ್ರ ಓಟ್ ಈಗ ಕಟ್ ಆಗಿಬಿಡ್ತದೆ, ಅವ್ರ ಮತದಾನ ಕಡಿಮೆ ಆಗ್ತದೆ. ಪಶ್ಚಿಮ ಬಂಗಾಳದ ಹಂಗೆ ಇವನು ಸರಿಯಾಗಿ ಹಂಗೆ ಇವತ್ತು ಇಟ್ಟಾರಲ್ಲ ಅಲ್ಲಿ ಮುಖ್ಯಮಂತ್ರಿಗಳು, ಆ ಪರಿಸ್ಥಿತಿ ಬರ್ತದೆ ತಳಿ ಸ್ವತಃ ಮುಖ್ಯಮಂತ್ರಿನೇ ಸಪೋರ್ಟ್ ಕೊಡ್ತಾ ಇದ್ದಾರೆ. ಮಸೂತಿಯಲ್ಲಿ ಕೂತು ನೀವು ಮಾಡ್ರಿ, ನೀವು ಗುಂಪಾಗಿ ಮನೆಗೆ ಹೋಗ್ಬೇಕು.